केसीएन में आपका स्वागत है। मैं किंग हमीद। ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರಾರು ಬಡಾವಣೆಗಳಿಗೆ ನೀರಿನ ಸಮಸ್ಯೆ ಇದೆ. 600 ಕೋಟಿ ರೂಪಾಯಿ ಉಂಡವಾಡಿ ಕುಡಿಯುವ ನೀರಿನ ಯೋಜನೆ ಬರ್ತಾ ಇದೆ. ಕೆಲಸ ಕಾಮಗಾರಿ ನಡೀತಾ ಇದೆ. ಸುಮಾರು 26 ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಕೂಡ ಕಟ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ಕೂಡ ಇಲ್ಲಿಗೆ ಒಂದು ಟ್ಯಾಂಕು ಮಾಡಿಸಿ ಪ್ರತ್ಯೇಕವಾದಂಥದ್ದನ್ನು ಇಲ್ಲಿ ಬೆಲವತ್ತ ಇರ್ಬೋದು, ರಮ್ಮನಹಳ್ಳಿ, ಅಂಚ್ಯ, ಸಿದ್ಲಿಂಗಪುರ, ನಾಗನಹಳ್ಳಿ ಈ ಭಾಗದ ಒಂದು 10 ಹಳ್ಳಿಗಳು ಮತ್ತು ವರ್ಣ ಹೋಬಳಿಲೂ ಕೆಲವು ಹಳ್ಳಿಗಳನ್ನ ಸೇರಿಸಿ ಈ ಒಂದು ಪ್ರಾಜೆಕ್ಟನ್ನು ಕುಡಿಯೋ ನೀರಿನ ಪ್ರಾಜೆಕ್ಟನ್ನು ವಿಶೇಷವಾಗಿ ಸಿದ್ದರಾಮಯ್ಯನವರು ಕೂಡ ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ. ಆ ಕಾಮಗಾರಿ ಇವತ್ತು ಕೆಲಸ ಪ್ರಾರಂಭ ಆಗಿದೆ, ಗುದ್ದಲಿ ಪೂಜೆ ಆಗಿದೆ. ಆ ಕಾಮಗಾರಿಯನ್ನು ಗುಣಮಟ್ಟವನ್ನು ಕರೆಕ್ಟಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಇಂಜಿನಿಯರ್ಗೆ ಮತ್ತು ಕಾಂಟ್ರಾಕ್ಟರ್ಗೆ ಹೇಳಿದ್ದಾನೆ. ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೇನೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ನಂಜನಗೂಡು ಕಬಿನಿಯಿಂದಲೂ ಕೂಡ 60 MLD ನೀರು ತರಲಿಕ್ಕೆ ಒಂದು ಪ್ರಾವಿಷನ್ ಇದೆ, ಅವಕಾಶ ಇದೆ. ಅದಕ್ಕೆ 150 ಕೋಟಿ ರೂಪಾಯಿ ಆಗುತ್ತೆ ಅಂತೇಳಿ ಹಿಂದೆನೇ ತೀರ್ಮಾನ ಮಾಡಿದ್ದೀವಿ. ಅದನ್ನು ಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ಗಮನಕ್ಕೆ ಕೂಡ ತಂದಿದ್ದೀವಿ. ಅವ್ರಿಗೂ ಕೂಡ ಗೊತ್ತಿದೆ. ಅದನ್ನು ಬೈರತಿ ಸುರೇಶ್ ಅವರು ಮಂತ್ರಿಗಳಿದ್ದಾರೆ, ಅವ್ರ ಗಮನಕ್ಕೆ ತಂದಿದ್ದೀವಿ. ಖಂಡಿತ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ನಾನು ಅವರು ಎಲ್ಲ ಕೂಡ ಒಟ್ಟಾಗಿ ಮಾಡ್ತಾಯಿದ್ದೀವಿ. ಇದು ಸುಮಾರು 30 ಕೋಟಿ ಅನುದಾನ ಇದಕ್ಕೆ ಪ್ರತ್ಯೇಕವಾಗಿ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ಈ ದಿನ ಚಾಮುಂಡೇಶ್ವರಿ ಕ್ಷೇತ್ರದ ಬೆಲವತ್ತ ಗ್ರಾಮದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀಯುತ ಜಿ ಟಿ ದೇವೇಗೌಡರು ಬಂದು ಗುದ್ದಲಿ ಪೂಜೆಯನ್ನು ಬೆಲವತ್ತ ಗ್ರಾಮದಲ್ಲಿ ಮಾಡಿದ್ದಾರೆ. ಇದು ಸುಮಾರು 120 ಕೋಟಿ ಪ್ರಾಜೆಕ್ಟು. ಈ 120 ಕೋಟಿ ಪ್ರಾಜೆಕ್ಟಲ್ಲಿ ಒಂದು 40 ಲಕ್ಷ KB ವರ್ಕ್ಗೆ ಹೋದರೆ ಇನ್ನು 80 ಕೋಟಿನಲ್ಲಿ 3 ಟ್ಯಾಂಕ್ಗಳನ್ನು ಮಾಡ್ತಾ ಇದ್ದಾರೆ. ಆ 3ರಲ್ಲಿ ಬೆಲವತ್ತ ಗ್ರಾಮ ಒಂದು, ದೇವೇಗೌಡ ಸರ್ಕಲ್ ಒಂದು, ತಳ್ಳೂರಲ್ಲಿ ಒಂದು. ಈ ನಮ್ಮ ಬೆಲವತ್ತ ಗ್ರಾಮದಲ್ಲಿ ಮಾಡಿರ್ತಕ್ಕಂಥ ಗುದ್ದಲಿ ಪೂಜೆಯಲ್ಲಿ ಸುಮಾರು 39 ಹಳ್ಳಿಗಳಿಗೆ ಕುಡಿಯೋ ನೀರನ್ನು KRS ವಾಟ್ರು ಕುಡಿಯುವ ನೀರಿನ ಒಂದು ಪ್ರಾಜೆಕ್ಟನ್ನು ಮಾಡಿದ್ದಾರೆ. ಇದು ಸುಮಾರು ವರ್ಷಗಳ ಕನಸು. ಈ ಕನಸನ್ನು ನನಸು ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದಾರೆ. ಅದಕ್ಕೆ ಇದರ ಜೊತೆಗೆ ಹಿಂದೆ ಈಗಾಗಲೇ ಊರಿಗೆ ಬರೋಕ್ಕೆ ರಸ್ತೆಗಳಿರಲಿಲ್ಲ. ರಸ್ತೆಗೆ ಸಾಕಷ್ಟು ಅನುದಾನಗಳನ್ನ ಹಾಕಿ ಹೆಚ್ಚು ಕಮ್ಮಿ ಈ ಒಂದು ಅವರ ಅವಧಿನಲ್ಲಿ ಒಂದು 30-35 ಕೋಟಿ ಅನುದಾನಗಳನ್ನ ಬೆಲವತ್ತ ಗ್ರಾಮಕ್ಕೆ ಹಾಕಿ UGD ಆಗ್ಬೋದು, ಕುಡಿಯೋ ನೀರಾಗ್ಬೋದು, ರಸ್ತೆಗಳ ಅಭಿವೃದ್ಧಿ ಆಗಿರ್ಬೋದು, ಪ್ರತಿಯೊಂದು ಕೆಲಸಗಳನ್ನು CC ರೋಡ್ಗಳಾಗ್ಬೋದು, ಪ್ರತಿಯೊಂದು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದರು. ನಮ್ಮ ಹೆಸರು ಪ್ರೇಮ ಅಂತ, ಗ್ರಾಮ ಪಂಚಾಯಿತಿ ಮೆಂಬರು. ನಮ್ಮ GT ದೇವೇಗೌಡರ ಸಾಹೇಬರ ಬಗ್ಗೆ ಹೇಳೋದು ತುಂಬಾ ಇದೆ ಸರ್. ಅವರು ನಮಗೆ ನಮ್ಮ ಕ್ಷೇತ್ರಕ್ಕೆ ಒಂದು ದೇವರು ಇದ್ದಾಗೆ ಸರ್. ನಮ್ಮ ಏರಿಯಾದಲ್ಲಿ ಯಾವುದೇ ಥರದ್ದು ರೋಡ್ ಆಗಲಿ, EGD ಆಗಲಿ, ಮೋರಿಗಳು ಏನೂ ಇರಲಿಲ್ಲ ಸರ್. ಅವರು ವಿನ್ನರ್ ಆಗಿ 3 ಬಾರಿ ಅವರು ಗೆದ್ದು ಬಂದ ಮೇಲೆ ನಮ್ಮ ಏರಿಯಾಕ್ಕೆ ಬೆಲವತ್ತಕ್ಕೆ ತುಂಬ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಅಂಥ ಒಂದು ಶಾಸಕರನ್ನ ಪಡೆದವರು ನಾವೇ ಪುಣ್ಯವಂತರು ಅಂತ ಹೇಳಬೇಕು. ನಮ್ಮ ಶಾಸಕರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲಲ್ಲ ಸರ್. ರೋಡ್ ಅಂತೂ ನಾವು ನಡೆಯೋಕ್ಕೆ ಆಗ್ತಿರಲಿಲ್ಲ. ವಯಸ್ಸಾದವರಂತೂ ಬಿದ್ದು ಹೇಳ್ತಾ ಇದ್ರು. ಆ ರೀತಿ ಕಲ್ಲು ಮಣ್ಣು ಇರ್ತಾಯಿತ್ತು. ನಮ್ಮ ಶಾಸಕರು ನಿಜವಾಗ್ಲೂ ನಾವು ಎಲ್ಲ ಮೆಂಬರ್ಗಳಾದಮೇಲೆ ಹೋಗಿ ಅವ್ರ ಹತ್ರ ಕೇಳ್ಕೊಂಡಾಗ ಎಲ್ಲ ರೀತಿ ಅನುದಾನಗಳನ್ನ ತಂದು ನಮ್ಮ ಬೆಲವತ್ತನ್ನು ತುಂಬ ಇಂಪ್ರೂವ್ ಮಾಡಿದ್ದಾರೆ ಸರ್. ಅವ್ರಿಗೆ ನಾವು ಇನ್ನು ಮತ್ತೆ ಅವ್ರು ಎಷ್ಟು ಬಾರಿ ಅವರು ನಮ್ಮ ಕ್ಷೇತ್ರಕ್ಕೆ ನಿಂತ್ಕೊಂಡ್ರು ನಾವು ಅವ್ರನ್ನ ಗೆಲ್ಲಿಸ್ಕೋತೀವಿ ಸರ್. ನಮ್ಮ ಶಾಸಕರಾದಂಥ GT ದೇವೇಗೌಡರು ಈ ದಿನ ಉಂಡೋಳಿ ಯೋಜನೆಯಲ್ಲಿ 30 ಕೋಟಿ ವೆಚ್ಚದಲ್ಲಿ ಕುಡಿಯೋ ನೀರು ಘಟಕವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ, ವಾಟರ್ ಟ್ಯಾಂಕ್ ಆಗಿ. ನಮ್ಮ ನಾಗನಹಳ್ಳಿ ಪಂಚಾಯತಿ, ಸಿದ್ಲಿಂಗಪುರ ಪಂಚಾಯತಿ 10 ಹಳ್ಳಿಗಳು ಬರ್ತವೆ. 10 ಹಳ್ಳಿಗಳಿಗೋಸ್ಕರ ಕುಡಿಯೋ ನೀರು ಭಾಳ ಸಮಸ್ಯೆ ಇತ್ತು. ಅದನ್ನು ಅವ್ರ ಗಮನಕ್ಕೆ ತಂದಿದ್ದಕ್ಕೆ ಈ ಬೆಲವತ್ತ ಗ್ರಾಮದಲ್ಲಿ ಹೈಟ್ ಆಗಿರೋದ್ರಿಂದ ಎಲ್ಲ ಊರಿಗೂ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಇವತ್ತು ನಮ್ಮ ಶಾಸಕರಾದಂಥ GT ದೇವೇಗೌಡರು ಬಂದು ಗುದ್ದಲಿ ಪೂಜೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಪಂಚಾಯತಿ ವತಿಯಿಂದ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ರಶ್ಮಿ ಅಂದ್ಬಿಟ್ಟು ನಾಗನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಮ್ಮ MLA ಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವ್ರು ಈ ಥರ ಇರೋದಕ್ಕೆ ನಾವು ಇಲ್ಲಿ ತನಕ ಬಂದಿದ್ದೀವಿ. ತುಂಬ ಖುಷಿ ಆಗುತ್ತೆ. ಅವರು ಈ ಥರ ಕೆಲಸಗಳು ಮಾಡ್ತಾಯಿದ್ದಾರೆ, ತುಂಬ ಸಹಾಯ ಮಾಡ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ ಸರ್. ಸರ್, ನಾವು ಬೆಲವತ್ತ ಗ್ರಾಮದಲ್ಲಿ ಸುಮಾರು ಒಂದು 35 ವರ್ಷಗಳಿಂದ ಇದ್ದೇವೆ ಕ್ರೈಸ್ತ ಸಮುದಾಯದಲ್ಲಿ. ಹಾಗಾಗಿ ನಮಗೆ
ಗೇಟಿನ ಸಮಸ್ಯೆ ಮತ್ತು ರೋಡಿನ ಸಮಸ್ಯೆ ಇದೆ ನಮಗೆ. ಹೊರಗಡೆ ನಮ್ಮ ಚರ್ಚಿನ ಎಂಟ್ರೆನ್ಸ್ ಬಳಿ, ಚರ್ಚಿನ ಗೇಟ್ ಬಳಿ ನಮಗೆ RB ಸೀಮಿತದ ಒಳಗೆ ಬರೋದ್ರಿಂದ ನಮಗೆ ಅಲ್ಲಿ ನಮಗೆ ಚರ್ಚ್ ಒಳಗೆ ಬರಲಿಕ್ಕೆ ರಸ್ತೆ ಇಲ್ಲ ನಮಗೆ ಕರೆಕ್ಟಾಗಿ. ಸುಮಾರು ದಿನದಿಂದ ನಾವು ಶಾಸಕರ ಹತ್ರನೂ MP ಸಾಹೇಬ್ರ ಹತ್ರನೂ ಮಾತಾಡ್ತಾ ಇದ್ದೀವಿ. ಹಾಗಾಗಿ 2-3 ಸಲ ಬಂದಿದ್ರು. ಈಗ ಊರ ಅಭಿವೃದ್ಧಿ ಕಾರ್ಯಕ್ಕಾಗಿ ಬಂದಾಗ ಮತ್ತೆ ನಮ್ಮ ಪ್ರಸ್ತಾವನೆ ಅವರ ಹತ್ರ ಇಟ್ಟಿದ್ದೇವೆ. ಹಾಗಾಗಿ ಅವರು ಖಂಡಿತ ಇದನ್ನ ಮಾತಾಡಿ ನಿಮಗೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಚರ್ಚಿನ ಆವರಣದೊಳಗೂ ಬಂದಿದ್ದಾರೆ. ಯಾಕಂದ್ರೆ ನಮಗೆ ಮಳೆ ನೀರು ಬಂದಾಗ ತುಂಬಾ ಸಮಸ್ಯೆ ಆಗುತ್ತೆ. ಹಾಗಾಗಿ ಮಳೆ ನೀರು ಹೋಗ್ಲಿಕ್ಕೆ ಮತ್ತು ಕೆಲವೊಂದು ಕಾಮಗಾರಿಯನ್ನ ಮಾಡಿಕೊಡ್ತೇನೆ ಅಂತ ಹೇಳಿ ಸುಮಾರು ಒಂದು 6 ತಿಂಗಳಿಂದ ಬಂದಾಗ್ಲೂ ಹೇಳಿದ್ರು. ಬಟ್ ಕಾರಣಾಂತರಗಳು ಆಗ್ಲಿಲ್ಲ. ಮತ್ತೆ ಇವತ್ತು ಹೇಳಿದಾಗ ಖಂಡಿತ ಮಾಡಿಕೊಡ್ತೇನೆ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ನಮಗೆ ಈ ಪ್ರಾಬ್ಲಮ್ ತುಂಬಾ ವರ್ಷಗಳಿಂದ ಇದೆ, ದಿನ ಅಲ್ಲ, ತುಂಬಾ ವರ್ಷಗಳಿಂದ ಅಂದಾಜು ಅಂತ ಹೇಳಿದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಈ ಕಡೆ ಲೈನ್ ಏನಿದೆ, ಈ ಕಡೆ ಊರಿಂದ ಸ್ವಲ್ಪ ಹೊರಗಡೆ ಈ ಲೈನ್ ನ ಸುಮಾರು ಒಂದು 6-7 ವರ್ಷಗಳಿಂದ ಇದಕ್ಕೆ ನಮಗೆ ಸರಿಯಾದ ರಸ್ತೆ ಇಲ್ಲ. ಊರಲ್ಲಿ ತಡೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ವಲ್ಪ ಲ್ಯಾಂಡ್ ಲಿಟಿಗೇಷನ್ಸ್ ಗಳಿದೆ ಊರಲ್ಲಿ, ಅಲ್ಲಲ್ಲಿ ಈ ಒಂದು ಕಾರಣಗಳಿಂದ ಸ್ವಲ್ಪ ಜನ ತಡೆ ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ಕೂಡ ಸುಮಾರು ರಸ್ತೆಗಳಾಗಿದೆ. ಈ ವರ್ಷಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇಲ್ಲಿ ತನಕ ಬಂದಿದೆ, ಇದನ್ನು ಮುಗಿಸಿ ಅಂತೇಳಿ ನಾವು ಈಗ ಒತ್ತಾಯ ಮಾಡಿ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೇವೆ. DC ಹತ್ರ ಅಂದ್ರೆ ನಾವು ಊರವರು ಕೊಟ್ಟಿದ್ದಾರೆ, ಒಂದ್ಸಲ ಕೊಟ್ಟಿದ್ದಾರೆ. ಹಾಗೆ ಅದು ಶಾಸಕರಿಗೂ ರೆಫರ್ ಆಗಿದೆ. ಹಾಗಾಗಿ ಮಾಡಿದ್ದಾರೆ, ಸುಮಾರು ಊರೊಳಗೆ ಕೆಲಸ ಮಾಡಿದ್ದಾರೆ. ಈ ಕೊನೆಯ ಭಾಗದ ಮಾತ್ರ ಸ್ವಲ್ಪ ಕೆಲಸಗಳು ಉಳ್ಕೊಂಡಿತ್ತು. ಒಂದೇನಂತ ಹೇಳಿದ್ರೆ, ಶಾಸಕರು ಬಹಳ ಒಳ್ಳೆ ಶಾಸಕರು. ಯಾಕಂದ್ರೆ ಸ್ವತಃ ತಾವೇ ಬಂದು ಕೆಲಸಗಳನ್ನ ಮಾಡ್ತಾರೆ, ವೀಕ್ಷಣೆಗಳನ್ನ ಮಾಡ್ತಾ ಇದ್ದಾರೆ. ಸ್ಥಳಗಳನ್ನಾಗ್ಲಿ ನಾವು ಸಮಸ್ಯೆಗಳನ್ನ ತಗೊಂಡು ಹೋದಾಗ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ. ಹಾಗಾಗಿ ಇದೇ ತರ ಇನ್ನೂ ಸ್ವಲ್ಪ ವೇಗವಾಗಿ ನಮ್ಮ ಕೆಲಸಗಳು ಮುಗಿದ್ರೆ ನಮಗೂ ಸಂತೋಷ, ಅದರ ಸವಲತ್ತುಗಳನ್ನ ಅನುಭವಿಸಕ್ಕಾಗತ್ತೆ. ಅದರಿಂದ ಶಾಸಕರೇ ದಯವಿಟ್ಟು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಇನ್ನು ಸ್ವಲ್ಪ ಶೀಘ್ರವಾಗಿ ಅವುಗಳನ್ನ ನಮಗೆ ಮಾಡಿಸಿಕೊಟ್ರೆ ತುಂಬಾ ಸಂತೋಷ. ಬಾಲ ಯೇಸುವಿನ ದೇವಾಲಯ, ಬೆಲ್ವತ್ತ ಗ್ರಾಮ, ಪುಷ್ಪಗಿರಿ. ನನ್ನ ಹೆಸರು ಫಾದರ್ ಮರಿಯ ಝೇವಿಯರ್ ಅಂತೇಳಿ, ಈ ಚರ್ಚಿನ ಧರ್ಮಗುರುಗಳು. ನಾನೊಬ್ಬ ಗ್ರಾಮ ಪಂಚಾಯತ್ ಸಿದ್ದಿಂಪುರ ಪಂಚಾಯತಿ ಬೆಲ್ವತ್ತ ಗ್ರಾಮ ಗುರು ಅಂತ ಮಾತಾಡ್ತಿರೋದು. ಬೆಲ್ವತ್ತ ಮೊದಲು ಥರ ಇಲ್ಲ, ಇವಾಗ ಅಭಿವೃದ್ಧಿ ಬೆಲ್ವತ್ತ ಆಗೈತೆ. ನಾವು ಹೇಳೋದೇನಂತಂದರೆ ಚಾನಲ್ ಮುಖಾಂತರ ಬೆಲ್ವತ್ತದಲ್ಲಿ ಅಧಿಕಾರಿಗಳು ದಯವಿಟ್ಟು ಯಾರ ಸೈಟು ಯಾರ್ದೈತೆ ದಯವಿಟ್ಟು ಅವ್ರವ್ರ ಸೈಟ್ಗೆ ಇದು ಮಾಡಿ. ಸುಮಾರು ಜನ ನಂದು ಅಂದ್ಬಿಟ್ಟು ಪೇಪರ್ಗಳು ಸೃಷ್ಟಿ ಮಾಡಿ ಬೇರೆಯವರು ಸೈಟ್ಗಳಿಗೆ ಇದು ಮಾಡಿ ಮಾರಾಟ ಮಾಡಿ, ಅದು ದೊಡ್ಡ ಬೆಲ್ವತ್ತದಲ್ಲಿ ಹಗರಣಗಳು ಜಾಸ್ತಿ ಆಯ್ತೈತೆ. ಕಾನೂನು ಚೌಕಟ್ಟಲ್ಲಿ ಇವಾಗ ಮೇಟ್ಕಳ್ಳಿ ಅಧಿಕಾರಿಗಳು ಪೊಲೀಸ್ನವರು ಕಂಪ್ಲೇಂಟ್ ಕೊಟ್ಟರು, ಅವರು ಏನೂ ಆಕ್ಷನ್ ತಗೋತಾ ಇಲ್ಲ. ದಯವಿಟ್ಟು ಪೊಲೀಸ್ನವರು ಮತ್ತು ಜಿಲ್ಲಾ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅವರು ದಯವಿಟ್ಟು ಬೆಲ್ವತ್ತದಲ್ಲಿ ಮತ್ತು ಸಿದ್ಲಿಂಪುರ ಗ್ರಾಮ ಪಂಚಾಯತಿ PDO ಆಗಲಿ ಅವರೆಲ್ಲ ಬಂದು ಪರಿಶೀಲನೆ ಮಾಡಿ, ಯಾರ್ದು ಜಾಗ ಅವ್ರ ಜಾಗದವ್ರಿಗೆ ಜಾಗ ತಲುಪಿಸಿದ್ರೆ, ಆಗಿನ ಕಾಲದಲ್ಲಿ 2,000 ರೂಪಾಯಿ ಭಾಳ ಕಷ್ಟ ಇತ್ತು. 2,000 ರೂಪಾಯಿ 3,000 ರೂಪಾಯಿ 10,000 ರೂಪಾಯಿಗೆಲ್ಲ ಭಾಳ ಕಷ್ಟ ಇತ್ತು. ಅವತ್ತು ತಗೊಂಡಿದ್ದಾರೆ, ತಗೊಂಡು ಎಲ್ಲೋ ಹೊಂಟೋಗಿದ್ದಾರೆ, ಬರ್ತಾರೆ ನಮ್ಮ ಜಾಗ ಅಂತ. ಅದಕ್ಕೆ ನಮ್ಮಂತೆಯವರು ಏನು ಮಾಡ್ತಾರೆ, ಇಲ್ಲಿ ಊರವರು ಸುಮಾರು ಜನ ಸೇರ್ಕೊಂಡಿರೋರು ಆ ಪೇಪರ್ನ ಸೃಷ್ಟಿ ಮಾಡ್ಕೊಂಡು ಅಕ್ರಮವಾಗಿ ಜಾಗಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದೊಂದು ತಲುಪಿಸ್ಬಿಟ್ರೆ ಬೆಲ್ವತ್ತ ಭಾಳ ಎಲ್ಲ ಜನಾಂಗನೂ ಇದ್ದಾರೆ ಸರ್. ಬೆಲ್ವತ್ತ ಒಂದೇ ಜನಾಂಗ ಇಲ್ಲ, ಒಳ್ಳೆ ಜನಾಂಗ ಇಲ್ಲ. ಒಳ್ಳೆ MLA ಸಿಕ್ಕಿದ್ದಾರೆ GT ದೇವೇಗೌಡರು, ಒಳ್ಳೆ ಜನಾಂಗ ಇದೆ. ಒಳ್ಳೆ ಎಲ್ಲ ಜನಾಂಗನೂ ಒಂದೇ. ಇದು ನಮ್ಮ ಇಂಡಿಯಾದಲ್ಲಿ ಏನು ಜನಾಂಗ ಇದೆ ಆ ಜನಾಂಗ ನಮ್ಮ ಬೆಲ್ವತ್ತ ಗ್ರಾಮದಲ್ಲಿ ಇದೆ. ಬೆಲ್ವತ್ತ ಮೊದಲಿಗಿಂತನೂ 90% ಅಭಿವೃದ್ಧಿ ಆಗ್ಬಿಟ್ಟೈತೆ. ಈ ಅಭಿವೃದ್ಧಿ ಆದ ತಕ್ಷಣನೇ ಸೈಟ್ಗಳಿಗೆ ಹಗರಣಗಳು ಜಾಸ್ತಿ ಆಯ್ತೈತೆ. ಅದೊಂದು ತಪ್ಪಿಸಿ ನಿಮ್ಮ ಚಾನಲ್ ಮುಖಾಂತರ ಕೇಳ್ಕೊತಿರೋದು ಏನಂದ್ರೆ, ಇದನ್ನ ಒಂದು ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಮತ್ತು ಸ್ಟೇಷನ್ ಮುಖಾಂತರ ಅವ್ರಿಗೆಲ್ಲ ತಲುಪಿಸಿ ಇದನ್ನ ಒಂದು ಸ್ವಲ್ಪ ಕಾನೂನುಬದ್ಧವಾಗಿ ಬಂದೋಬಸ್ತ್ ಮಾಡ್ಕೊಡ್ಬೇಕು ಅಂತ ಕೈ ಮುಗಿದು ಕೇಳ್ಕೊತಾರೆ. ಸರ್, ಈ ಹಗರಣದಲ್ಲಿ ಮೇಟ್ಕಳ್ಳಿ ಸ್ಟೇಷನ್ ಸುಮಾರು ಜನ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಪಾಪ ಎದುರ್ತಾರೆ ಜನ ಭಾಳ ಎದುರ್ತಾ ಇದ್ದಾರೆ. ಅವನ ಜಾಗಕ್ಕೆ ಅವನೇ ಉಳಿಸ್ಕೊಳಕ್ಕೆ ಎದುರ್ತವ್ರೆ. ಮೇಟ್ಕಳ್ಳಿ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಸ್ಟೇಷನ್ ಅವರು ಪಾಪ ಅವರು ಏನು ಮಾಡೋಕ್ಕಾಯ್ತಲ್ಲ. ಅವರು ಇವ್ ಮೇಲಧಿಕಾರಿಗಳಿಗೆ ಹೋಗ್ಬೇಕು, ನಮಗ್ ತೊಂದರೆ ಆಯ್ತದೆ. ಅವ್ರಿಗೂ ಮೇಟ್ಕಳ್ಳಿ ಸ್ಟೇಷನ್ ಅವರು ಆದಷ್ಟು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಿಮ್ಮ ಚಾನಲ್ ಮುಖಾಂತರ ದಯವಿಟ್ಟು ಮೇಲಧಿಕಾರಿಗಳಿಗೆ, ಸ್ಟೇಷನ್ ಅವ್ರಿಗೆ ಫುಲ್ ಪವರ್ ಕೊಟ್ಟು ಅವ್ರಿಗೆ ಒಂದು ಬಂದೋಬಸ್ತ್ ಮಾಡ್ಕೊಡಕ್ಕೆ
ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತಾ ಇದ್ದೀವಿ ಸರ್. ಜಿ ಟಿ ದೇವೇಗೌಡರು ಪಾಪ ಇವಾಗ ಈ ಸಣ್ಣ ಪುಟ್ಟದಕ್ಕೆಲ್ಲ ಜಿ ಟಿ ದೇವೇಗೌಡರು ತಕ್ಕ ಹೋಗೋಕ್ಕಾಗಲ್ಲ ಸರ್. ಜಿ ಟಿ ದೇವೇಗೌಡರು ಇಡೀ ಇವಾಗ ನಮ್ಮ 300 ಚಿಲ್ಲರೆ 100 ಚಿಲ್ಲರೆ ಹಳ್ಳಿ ಇದೆ. 100 ಚಿಲ್ಲರೆ ಹಳ್ಳಿ ಒಬ್ಬ ಇವರು ಜಿ ಟಿ ಶಾಸಕರು 130 ಹಳ್ಳಿಗೂ ಪಾಪ ಅವರು ಇದು ಮಾಡೋಕ್ಕಾಗಲ್ಲ. ಜಿ ಟಿ ದೇವೇಗೌಡರು ಏನ್ ಮಾಡ್ಬೋದು ಅಷ್ಟು ಮಾಡ್ಬೋದು. ಅಧಿಕಾರಿಗಳು ದಯವಿಟ್ಟು ಅಧಿಕಾರಿನೇ ಮೇಯ್ನು ಸರ್. ಇದಕ್ಕೆ ಮೇಯ್ನ್ ಅಧಿಕಾರಿಗಳು ಏನು ಇದು ಕೊಡ್ತಾರೆ ಅದ್ರ ಮೇಲೆ ನಿಂತಿದೆ ಸರ್. ದಯವಿಟ್ಟು ಅಧಿಕಾರಿಗಳಿಗೆ ದಯವಿಟ್ಟು ಮೇಟ್ಗಳ್ಳಿ ಸ್ಟೇಷನ್ಗೆ ಫುಲ್ ಪವರ್ ಕೊಡಕ್ಕೆ ಹೇಳಿ. ಮೇಲ್ ಅಧಿಕಾರಿಗಳೇ ಫುಲ್ ಮತ್ತು ತಾಲೂಕ್ ಪಂಚಾಯತಿ PDO ಅಧಿಕಾರಿಗಳಿಗೆ ಇದು ಮಾಡಕ್ಕೆ ಹೇಳಿ. ಅದಕ್ಕೆ ಇಲ್ಲಿ ಸೈಟ್ಗಳು ಭಾಳ ಹಗರಣ ಆಯ್ತೈತೆ ಸರ್. ಸೈಟ್ಗಳು ಭಾಳ ಆಗೈತೈತೆ. ಇವಾಗ ನಾನೇ ಒಂದು ಇದು ಮಾಡಿದ್ದೀನಿ. ಅದೊಂದಕ್ಕೋಸ್ಕರ ನಾವೇ ಪಾಪ ಒಬ್ರಿಗೆ ನಂದು ಅಂತ ಬಂದಿದ್ರು, ಕೋರ್ಟಲ್ಲಿ ಐತೆ. ಅದುವೇ ಎಲ್ಲ ಕೋರ್ಟ್ಗೆ ಇದು ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮ ಮುಖಾಂತರ ಚಾನಲ್ ಮುಖಾಂತರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ.